ಪ್ರಶ್ನೆ ಕೇಳ್ತೀನಿ, ಪ್ರಾರ್ಥನೆ ಮಾಡ್ತಿದ್ಯಾ, ಉಪವಾಸ ಮಾಡ್ತಿದ್ಯಾ, ಆರಾಧನೆ ಮಾಡ್ತಿದ್ಯಾ, ಪ್ರತಿ ಭಾನುವಾರ ಸಭೆಗೆ ಕೂಡಿ ಬರ್ತಾ ಇದೀಯಾ, ಸೇವಕರಿಗೆ ಒಳ್ಳೆ ಸಹಾಯಕಳಾಗಿದೀಯಾ, ಒಳ್ಳೆ ಸಹಾಯಕನಾಗಿದೀಯಾ, ದೇವರ ಸೇವಕರು ಏನಾದರೂ ಸಭಾಪಾಲಕರು ಹೇಳಿದ್ರೆ ಅಷ್ಟೇ ವಿಧೇಯತ್ವ ಉಳ್ಳವನಾಗಿ ಮಾಡ್ತಿದೀಯಾ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಆದರೂ ಕೂಡ ಇಷ್ಟೆಲ್ಲ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತಿದ್ರು ಕೂಡ ಇನ್ನೂ ಕೆಲವೊಂದು ಅದ್ಭುತಗಳನ್ನ ನಿನ್ನ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇಲ್ಲ. ಇನ್ನು ನಿನ್ನ ಆತ್ಮಿಕ ಜೀವಿತದ ಹಂತ, ಆ ಸ್ಪಿರಿಚುವಲ್ ರೋಲ್ ಇನ್ನು ಬದಲಾಗ್ತಾ ಇಲ್ಲ. ಸೇವಕರು ಏನಾದ್ರೂ ಹೇಳಿದ್ರೆ ಮುಂದೆ ಬಂದು ನಿಂತು ಮಾಡಲಿಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡಬೇಕು, ಇವತ್ತಿಂದ ಆತ್ಮಿಕವಾಗಿ ಬೆಳಿಬೇಕೆಂಬುದಾಗಿ ನೆನೆಸ್ತಾ ಇದೆಯಾ, ಆದ್ರೆ ನಿನ್ನ ಕೈಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ನನಗೆ ಕೊಟ್ಟಂತ ಜವಾಬ್ದಾರಿನ ನಾನು ಮಾಡಬೇಕೆಂಬುದಾಗಿ ನೆನೆಸ್ತಿದ್ದೆ, ಅದರಲ್ಲಿ ಪರಿಪೂರ್ಣವಾಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಯಾವುದೋ ಒಂದು ನಿನ್ನನ್ನು ತಡಿತಾ ಇದೆ. ಈ ಪಾಪಗಳು ಕ್ಷಮಿಸಲ್ಪಡಲಿಕ್ಕೋಸ್ಕರವೇ ಯೇಸು ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು. 40ಕ್ಕೆ 1 ಕಡಿಮೆ 39 ಚವಟಿ ಏಟುಗಳನ್ನು, ಕೊರಡೆ ಏಟುಗಳನ್ನು, ಬಾಸುಂಡೆ ಬರುವಂಥ ರೀತಿಯಲ್ಲಿ, ಮಾಂಸ ಕಿತ್ತು ಬರುವಂಥ ರೀತಿಯಲ್ಲಿ ಅವನು ಒಡೆಸಿಕೊಂಡಿದ್ದು ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿಕ್ಕೋಸ್ಕರನೇ. ಯಾರೋ ಗೊತ್ತಿಲ್ಲದೆ ಇರುವಂಥ ಒಬ್ಬ ಸೈನಿಕನಿಂದ ಮುಖಕ್ಕೆ ಒಗ್ಗಿಸಿಕೊಂಡು ಅವಮಾನ ಪಟ್ಟದ್ದು ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ. ಎಷ್ಟು ಜನ ನಂಬಿಕೆಯಿಂದ ಹೇಳಲಿಕ್ಕೆ ಸಾಧ್ಯ, ಪಾಸ್ಟ್ರೇ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನನ್ನ ಪಾಪ ಮಾಡ್ತಾ ಇಲ್ಲ ಪಾಸ್ಟ್ರೇ ಎಂಬುದಾಗಿ. ಕೈಗಳನ್ನೆತ್ತೋದು ಬೇಡ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿ ನೋಡ್ಕೊಡ್ರಿ. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ ಅದರ 2ನೇ ವಚನದಲ್ಲಿ, ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನು ಅದರಲ್ಲೇ ಜೀವಿಸ್ತಿರೋದಾದ್ರೂ ಹೇಗೆ? ಎಷ್ಟು ಜನರಿಗೆ ಹೇಳಲಿಕ್ಕೆ ಸಾಧ್ಯ, ಪಾಸ್ಟ್ರೇ ನನ್ನ ಪಾಪ ನಾನು ಮಾಡ್ತಿಲ್ಲ ಪಾಸ್ಟ್ರೇ, ನಾನು ದೀಕ್ಷಾಸ್ಥಾನ ತಗೊಂಡಿದ್ದೀನಿ ಪಾಸ್ಟ್ರೇ, ನಾನು ಕರೆಕ್ಟಾಗಿ ಚರ್ಚಿಗೆ ಬರ್ತೀನಿ ಪಾಸ್ಟ್ರೇ, ನಾನು ಒಳ್ಳೆ ವಸ್ತ್ರವನ್ನು ಧರಿಸ್ತೀನಿ ಪಾಸ್ಟ್ರೇ, ನಾನು ಪಾಪನೇ ಮಾಡ್ತಿಲ್ಲ ಪಾಸ್ಟ್ರೇ. ರಕ್ಷಣೆ ಹೊಂದಿದಂಥ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ನೀರಿನಲ್ಲಿ ಮುಳುಗಿ ಆ ನೀರಿನಲ್ಲಿ ಜಲಸಮಾಧಿಯಾಗಿ ಮತ್ತೆ ಯೇಸುವಿನೊಟ್ಟಿಗೆ ಪುನರುತ್ಥಾನಗೊಂಡಂಥ ಅನುಭವದಲ್ಲಿ ಎದ್ದು ಬಂದು ಜೀವಿಸಿರುವಂಥ ನಿನ್ನ ಜೀವಿತದಲ್ಲಿ ಇನ್ನೂ ಈ ಅಂಶಗಳಿದೆ ಅಂತ ಹೇಳೋದಾದ್ರೆ, ಹೇಗೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಿನ್ನಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಿನ್ನಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನಿನಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ? ಹೇಗೆ ಅವನ ಆ ಒಂದು ಶಿಲುಬೆಯ ಮರಣಕ್ಕೆ ನಿನಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ? ಹೇಗೆ ಅವನು ನಿನಗೋಸ್ಕರ ಕೊಟ್ಟಂತ ರಕ್ಷಣೆಯನ್ನ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ? ಹೇಗೆ ಪರಿಶುದ್ಧಾತ್ಮನು ನಿನ್ನ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ? ಹೇಗೆ ಸಭೆಯಲ್ಲಿ ನಿನ್ನನ್ನು ಒಂದು ಆಶೀರ್ವಾದವಾಗಿ ನೇಮಿಸಲಿಕ್ಕೆ ಸಾಧ್ಯ? ಪ್ರತಿ ವಾರ ಅಯ್ಯನವರು ಪಾಸವರು ಪ್ರಸಂಗ ಮಾಡ್ತಾನೆ ಇರ್ತಾರೆ, ನಾವು ಹೇಳೋದನ್ನ ಕೇಳ್ತಾನೆ ಇರ್ತೀವಿ, ಮತ್ತೆ ಮಾಡೋದನ್ನ ಮಾಡ್ತಾನೆ ಇರ್ತೀವಿ. ನಿಮ್ಮ ಬಗ್ಗೆ ನಾನು ಮಾತಾಡ್ತಿಲ್ಲ, ದೇವರಿಗೆ ಸ್ತೋತ್ರ. ನಾನು ನಮ್ಮ ಮೈಸೂರಲ್ಲಿರುವಂತ ನಮ್ಮ ಸಭೆ ಕುರಿತು ಮಾತಾಡ್ತೇನೆ. ಯೋಚನೆ ಮಾಡಿದ್ರ, ನಿನಗೋಸ್ಕರ ಅಷ್ಟು ನೋವನ್ನು ಅನುಭವಿಸಿ, ನಿನಗೋಸ್ಕರ ಪ್ರಾಣ ತ್ಯಾಗ ಮಾಡಿ, ಶಿಲುಬೆಯಲ್ಲಿ ಒಂದು ಹನಿ ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನ ನಿನಗೋಸ್ಕರ ಕೊಟ್ಟು, ಈ ನನ್ನ ಮಗಳು, ಈ ನನ್ನ ಮಗ, ಇವನು ನರಕಕ್ಕೆ ಹೋಗಬಾರ್ದು, ಇವನು ಪಾಪದಲ್ಲಿ ಬೀಳಬಾರ್ದು ಎಂಬುದಾಗಿ, ಸಹೋದರನೇ, ತಮ್ಮ, ಅಣ್ಣ, ಅಕ್ಕ, ನಿನ್ನನ್ನು ನೋಡಿ ರಕ್ಷಣೆ ಮಾಡಲಿಕ್ಕೆ ಅವನು ಸುರಿಸಿದಂಥ ಆ ಕಣ್ಣು ನೀರು, ಅವನು ಸುರಿಸಿದಂಥ ರಕ್ತ, ಅವನು ಧರಿಸಿದಂಥ ಮುಳ್ಕಿರೀಟ, ಅವನು ಉಗಿಸಿಕೊಂಡಂತ ಆ ಒಂದು ಮುಖಕ್ಕೆ ಉಗಿಸಿಕೊಂಡಂತ ಅವಮಾನ, ಅವನ ಬಟ್ಟೆಯನ್ನು ಅರಿದು ಅವನನ್ನು ಅರೆಬೆತ್ತಲೆ ಮಾಡಿ ಅನೇಕ ಜನರ ಮುಂದೆ ನಿಲ್ಲಿಸಿದ್ರಲ್ಲ. ಅಷ್ಟು ಪರಿಶುದ್ಧನಾಗಿರುವಂತ ದೇವರನ್ನ, ಅಷ್ಟು ಪರಿಶುದ್ಧನಾಗಿರುವಂತ ರಾಜನನ್ನ ನಮಗೆ ಯೇಸು ಬೇಕಾ ಬರ್ನಬ ಬೇಕಾ ಎಂಬುದಾಗಿ ಕೇಳುವಾಗ ಅವರು ಸೆಲೆಕ್ಟ್ ಮಾಡಿದ್ದು ಬರ್ನಬಸ್ ಅನ್ನ. ಇಷ್ಟೆಲ್ಲ ತಿರಸ್ಕಾರ, ಜೊತೆಯಲ್ಲಿದ್ದಂಥ ಶಿಷ್ಯಂದ್ರಿಂದಲೇ ದ್ರೋಹ, ಇದನ್ನೆಲ್ಲ ಅನುಭವಿಸಿ ನಿನಗೆ ಆ ರಕ್ಷಣೆನ ಕೊಟ್ರೆ, ನೀನು ರಕ್ಷಣೆಯನ್ನು ಹೊಂದಿಕೊಂಡು ಕೂಡ ಪಾಪ ಮಾಡ್ತಿದ್ರೆ, ಆ ಪಾಪವನ್ನ ನೋಡಿ ಪೌಲನು ಕೇಳ್ತಾ ಇದ್ದಾನೆ, ಪಾಪದ ಪಾಲಿಗೆ ಸತ್ತಂತ ನೀನು ಇನ್ನು ಅದರಲ್ಲೇ ಬದುಕುತ್ತಿರೋದಾದ್ರೂ ಹೇಗೆ? ವೇಳೆ ನಿನಗೂ ಕೂಡ ಒಂದು ವೇಳೆ ಇವತ್ತೇನಾದ್ರೂ ಪಾಪವನ್ನ ಕ್ಷಮಿಸಬೇಕು ದೇವರೇ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿರೋದಾದ್ರೆ, ಅಪ್ಪನನ್ನು ನೋಡಿ ಕೇಳು, ದೇವರೇ ನನ್ನ ಕ್ಷಮಿಸಪ್ಪ ಅಂತ ಹೇಳಿ.
ಸಹೋದರನೇ, ನೀನು ಕೇಳು ದೇವರ ಹತ್ರ. ನಿನಗೋಸ್ಕರ ಪ್ರಾಣ ಕೊಟ್ಟಂತ, ನಿನಗೋಸ್ಕರ ಶಿಲುಬೆಯ ವೇದನೆ ಅನುಭವಿಸಿದಂತ ಯೇಸು ಇವತ್ತು ನಿನ್ನ ಮುಂದೆ ನಿಂತಿದ್ದಾನೆ. ನೀನು ಏನನ್ನೆಲ್ಲ ಕಾರ್ಯ ಮಾಡ್ತಾ ಇದೀಯ, ಅದನ್ನೆಲ್ಲ ಈಗಲೂ ಇಟ್ಕೊಂಡು ಯೇಸುವಿನ ಮುಂದೆ ನೀನೇನಾದರೂ ನಿಂತಿದ್ರೆ, ಒಂದು ವೇಳೆ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೊಂಡು ನೋಡು. ಯಾವುದಾದ್ರೂ ಒಂದು ಕಾರ್ಯ ಹತ್ರ ಅದು ಯೇಸುವಿಗೆ ದುಃಖ ತರುವಂಥ ವಿಚಾರ, ಅದನ್ನು ದೇವರಿಗೆ ಒಪ್ಪಿಸ್ಕೊಟ್ಬಿಟ್ಟು ಹೇಳು, ಡ್ಯಾಡಿ ನನಗಿನ್ನ ಆ ಲೈಫ್ ಬೇಡಪ್ಪ, ನಾನು ನಿನ್ನೊಟ್ಟಿಗೆ ಜೀವಿಸ್ಬೇಕು, ನನಗೆ ನೀನು ಬೇಕೆಂಬುದಾಗಿ ಅವನನ್ನು ನೋಡೋಕ್ಕೆ ಕೇಳಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ ಅವ್ರು ಮಾತ್ರ ಅಲ್ಪ ಸಮಯ ದೇವರಿಗೆ ಕೇಳ್ರಿ. ಅವ್ರು ಮಾತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಒಂದೆರಡು ನಿಮಿಷಗಳ ಕಾಲ ಬೇಡಿಕೊಳ್ಳುವವನು ಪ್ರತಿಯೊಬ್ಬನು ಹೊಂದಿಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಒಂದು ವೇಳೆ ನಿನಗೆ ಮೊಣಕಲ್ಲು ಹಾಕಬೇಕೆ ಮನಸ್ಸಿದೆಯಾ, ಮೊಣಕಲ್ಲು ಹಾಕು. ನಿಂತ್ಕೋಬೇಕಾ ನಿಂತ್ಕೋ, ಕೂತ್ಕೋಬೇಕಾ ಕೂತ್ಕೋ, ಸಾಷ್ಟಾಂಗ ನಮಸ್ಕಾರ ಹಾಕಬೇಕಾ ನೀ ನಮಸ್ಕಾರ ಹಾಕು. ಆದರೆ ನೀನು ದೇವರ ಹತ್ರ ಕೇಳ್ರು, ದೇವರೇ ನಾನು ತಿಳಿದು ತಪ್ಪು ಮಾಡಿದೆ, ನನ್ನ ತಪ್ಪನ್ನು ಕ್ಷಮಿಸಪ್ಪ ಎಂಬುದಕ್ಕೆ ಕೇಳ್ರು. ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ನಿತ್ಯದಲ್ಲಿ ಜೀವಿಸಲಿಕ್ಕೋಸ್ಕರ ಆಗಿದೆ ದೇವರು ನನ್ನನ್ನು ಕರೆದಿರೋದು. ನನ್ನನ್ನು ಕರೆದಿರುವಂತಹ ದೇವರ ಮುಂದೆ ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕಲ್ಲ, ನಿನ್ನನ್ನು ದೇವರು ಕರೆದಿರೋದು. ಆ ರೀತಿಗೆ ಜೀವಿಸಲಿಕ್ಕೆ ಅನೇಕರಿದ್ದಾರೆ, ಕೆಟ್ಟ ಮಾತುಗಳನ್ನು ಮಾತನಾಡಲಿಕ್ಕೆ ಅನೇಕರಿದ್ದಾರೆ, ಮೋಸವನ್ನು ಮಾಡಲಿಕ್ಕೆ ಅನೇಕರಿದ್ದಾರೆ, ಸುಳ್ಳು ಹೇಳಲಿಕ್ಕೆ ಅನೇಕರಿದ್ದಾರೆ. ಆದರೆ ದೇವರ ಮಾರ್ಗದಲ್ಲಿ, ದೇವರ ಹೆಜ್ಜೆ ಜಾಡಲ್ಲಿ ನಡೆಯಲಿಕ್ಕೆ ನನ್ನನ್ನು ಮಾತ್ರವೇ ಕರೆಯಲ್ಪಟ್ಟಿರೋದು.